ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪ್ಪಿ ಮುದ್ದು ಬ್ಲಾಗ್ಸ್. ಹೆಂಗೆ ಗೊತ್ತಾ, ಇವತ್ತು ನಮ್ಮಮ್ಮ ರವೆ ಉಂಡೆ ಮಾಡ್ತಿದ್ದಾರೆ. ಹೇಗೆ ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಫಸ್ಟು ನಮ್ಮಮ್ಮ ರವೆ ಉಂಡೆ ಮಾಡೋಕ್ಕೆ ಏನೇನು ಐಟಮ್ಸ್ ತೊಗೊಂಡಿದ್ದಾರೆ ಅಂತ ಅವ್ರನ್ನೇ ಕೇಳ್ಕೊಂಬರೋಣ ಬನ್ನಿ. ಅಮ್ಮ, ರವೆ ಉಂಡೆ ಮಾಡೋಕ್ಕೆ ಏನೇನು ಐಟಮ್ ತೊಗೊಂಡಿದ್ದೀರಾ? ಗಸಗಸೆ ತೊಗೊಂಡಿದ್ದೀನಿ 100 ಗ್ರಾಮು. ಹಾಂ. ಏಲಕ್ಕಿಕಾಯಿ ಒಂದು 50 ಗ್ರಾಮು. ಹಾಂ. ದ್ರಾಕ್ಷಿ ಗೋಡಂಬಿ ಒಂದು 100 ಗ್ರಾಮು. ಹಾಂ. ತುಪ್ಪ ಒಂದು 100 ಗ್ರಾಮು. ಹಾಂ. ಹಾಲು ಅದ 1/4 ಲೀಟ್ರು. ಹಾಂ. ಸಕ್ಕರೆ ಅರ್ಧ kg, ರವೆ 1 kg. ನೋಡಿದ್ರಲ್ಲ ಏನೇನು ತೊಗೊಂಡಿದ್ದಾರೆ ಅಂತ. ಇವಾಗ ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಸ್ಟವ್ ಹಚ್ಚಿ ಅದಾದಮೇಲೆ ಬಾಣಲಿಕ್ಕೆ ಅದು ಇದು ಅಂತೆಲ್ಲ ಹೇಳೋದು ಬೇಡ. ಯಾಕಂದರೆ ಈ ಅಡುಗೆ ಮಾಡೋರಿಗೆಲ್ಲ ಸ್ಟವ್ ಹಚ್ಚಬೇಕು, ಬಾಣಲಿ ಇಕ್ಬೇಕು ಅನ್ನೋದೆಲ್ಲ ಗೊತ್ತಿರುತ್ತೆ. ಫಸ್ಟು ಗಸಗಸೆ ಹಾಕ್ಕೊತಿದ್ದಾರೆ. ಗಸಗಸೆ ಹಾಕ್ಕೊಂಡು ಅದು ಸ್ವಲ್ಪ ಬೆಚ್ಚಗಾಗೋವರೆಗೂ ಫ್ರೈ ಮಾಡ್ಕೊತಿದ್ದಾರೆ. ನೋಡೋಣ ಬನ್ನಿ. ಗಸಗಸೆ ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಏನು ಹಾಕ್ತಾರೆ, ಏನು ಮಾಡ್ತಾರೆ ಅಂತ. ನಾನಂತೂ ನಮ್ಮ ಅತ್ತೆ ಹಾಕ್ತಾರೆ ಅಂತ ನಾನು ತಿಂದು ಹಾಕ್ತೀನಿ. ಅದೊಂದೇ ನಂಗೆ ಗೊತ್ತಿರೋದು. ನಮ್ಮಮ್ಮ ಅಡುಗೆ ಮಾಡ್ತಾರೆ ಅಂತ ನಾನು ಬರೀ ತಿನ್ನೋದೇ ಆಗಿದೆ. ಇವಾಗ ಗಸಗಸೆ ಹುರ್ಕೊಂಡಾದ್ಮೇಲೆ ತುಪ್ಪ ಹಾಕ್ತಿದ್ದಾರೆ. ತುಪ್ಪ ಕಾಯ್ದ್ಮೇಲೆ ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ದ್ರಾಕ್ಷಿ ಗೋಡಂಬಿ ಹಾಕ್ತಾರೆ ಅನಿಸುತ್ತೆ. ನೋಡೋಣ, ದ್ರಾಕ್ಷಿ ಗೋಡಂಬಿನೇ ಹಾಕ್ತಾರಾ ಇಲ್ಲ ಬೇರೆ ಏನಾದರೂ ಹಾಕ್ತಾರಾ ಅಂತ ನೋಡೋಣ ಇರಿ. ಅಯ್ಯೋ ಪರವಾಗಿಲ್ಲ ಗುರು, ನನಗೂ ಅಡುಗೆ ಮಾಡೋಕ್ಕೆ ಸ್ವಲ್ಪ ಬರುತ್ತೆ. ನಾನು ಹೇಳ್ದಂಗೆ ನೆಕ್ಸ್ಟ್ ಅವರು ದ್ರಾಕ್ಷಿ ಗೋಡಂಬಿನೇ ಹಾಕ್ತಿದ್ದಾರೆ. ಓ, ನನಗಂತೂ ಮಾಡೋಕ್ಕೆ ಬರಲ್ಲ. ಮಾಡ್ತಿರೋದನ್ನಾದರೂ ನೋಡಿ ಸ್ವಲ್ಪನೋ ಅಷ್ಟೋ ಇಷ್ಟೋ ಕಲ್ತ್ಕೊಂತೀನೇನೋ. ನೋಡೋಣ ಬನ್ನಿ. ದ್ರಾಕ್ಷಿ ಗೋಡಂಬಿ ಫ್ರೈ ಆಯಿತು. ದ್ರಾಕ್ಷಿ ಗೋಡಂಬಿ ಫ್ರೈ ಆದಮೇಲೆ ಅದನ್ನು ಒಂದು ಬೌಲಿಗೆ ಸಪ್ರೇಟಾಗಿ ಎತ್ತಿಟ್ಕೊತಿದ್ದಾರೆ. ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡ್ಮೇಲೆ ಏನು ಮಾಡ್ತಾರೆ ಅಂತ ನೋಡೋಣ. ನೆಕ್ಸ್ಟು ರವೆ ಹಾಕ್ತಿದ್ದಾರೆ. ರವೆ ಹಾಕಿ ಫ್ರೈ ಮಾಡ್ಕೊತಾರೆ. ನೋಡಿ, ರವೆ ಹಾಕಿದ ತಕ್ಷಣ ಎಷ್ಟು ಘಮ ಅಂತ ಸ್ಮೆಲ್ ಬರ್ತಿದೆ ಗೊತ್ತಾ. ತುಪ್ಪ ಹಾಕಿ ಹುರಿತಾ ಇರೋದಕ್ಕೆ ರವೆಗೂ ತುಪ್ಪಕ್ಕೂ ಒಳ್ಳೆ ಪರಿಮಳ ಬರ್ತಿದೆ. ನನಗಂತೂ ಇವಾಗಲೇ ಬಾಯಲ್ಲೆಲ್ಲ ನೀರು ಬರ್ತಿದೆ. ಎಷ್ಟು ಬೇಗ ಮಾಡ್ತಾರೋ, ಎಷ್ಟು ಬೇಗ ತಿಂತೀನೋ ಅಂತ. ರವೆ ಸ್ವಲ್ಪ ಕಂದು ಬಣ್ಣಕ್ಕೆ ಹುರ್ಕೊಬೇಕಂತೆ. ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡು ಅದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದಾರೆ. ನೋಡಿ, ಸಕ್ಕರೆ ರವೆ ತುಪ್ಪದಲ್ಲಿ ಹುರಿಯೋದಕ್ಕೂ ಅದಕ್ಕೂ ಸಖತ್ತಾಗಿದೆ ಗುರು. ಬನ್ನಿ ನೀವು ಕೂಡ ಟೇಸ್ಟ್ ಮಾಡಿರಂತೆ. ರವೆ ಮತ್ತು ಸಕ್ಕರೆನ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡ್ತಿದ್ದಾರೆ. ಏಲಕ್ಕಿ ಪೌಡ್ರ್ ಕೇಳಲೇಬೇಕಾ, ಮನೆ ಫುಲ್ಲು ಘಮ ಅಂತಾಯಿತು ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡಿದ ತಕ್ಷಣ. ಮತ್ತು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಆಲ್ರೆಡಿ ತುಪ್ಪದಲ್ಲಿ ಕರ್ಕೊಂಡಿದ್ರಲ್ವ, ದ್ರಾಕ್ಷಿ ಗೋಡಂಬಿನೂ ಸೇರಿಸಿ ಅದರಲ್ಲಿ ಮಿಕ್ಸ್ ಮಾಡ್ಕೊತಿದ್ದಾರೆ ಚೆನ್ನಾಗಿ. ರವೆ, ಸಕ್ಕರೆ, ದ್ರಾಕ್ಷಿ ಗೋಡಂಬಿ ಆ್ಯಂಡ್ ಏಲಕ್ಕಿ ಪೌಡ್ರು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದಾರೆ. ತುಂಬ ಚೆನ್ನಾಗಿದೆ ಸ್ಮೆಲ್ ಅಂತೂ. ತಿನ್ನಕ್ಕಂತೂ ನಾನಂತೂ ಕಾಯ್ತಾ ಇದ್ದೀನಿ. ನೋಡೋಣ ಇರಿ ಹೆಂಗೆ ಬರುತ್ತೆ ಉಂಡೆ, ರವೆ ಉಂಡೆ ಹೆಂಗೆ ಬರುತ್ತೆ ಅಂತ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದನ್ನು ಸ್ಟವ್ವಿಂದ ಕೆಳಗಡೆ ಇಳಿಸ್ಕೊಂಡಿದ್ದಾರೆ. ಸ್ಟವ್ವಿಂದ ಕೆಳಗಡೆ ಇಳಿಸ್ಕೊಂಡು ಅದಕ್ಕೆ ಸ್ವಲ್ಪನೇ ಹಾಲು ಹಾಕಿ ಮಿಕ್ಸ್ ಮಾಡ್ಕೊತಿದ್ದಾರೆ. ಉಂಡೆ ಮಾಡಬೇಕಲ್ವ, ಆಲ್ರೆಡಿ ಅವರು ಹಾಲನ್ನ ಇಟ್ಕೊಂಡಿದ್ದ ಹಾಲನ್ನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದಾರೆ. ನೋಡೋಣ ರವೆ ಉಂಡೆ ಹೇಗಾಗುತ್ತೆ ಅಂತ. ಬನ್ನಿ, ಇವಾಗ ಉಂಡೆ ಮಾಡ್ತಿದ್ದಾರೆ. ಉಂಡೆ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಸ್ವಲ್ಪ ಎತ್ಕೊತಿದ್ದಾರೆ. ಒಂದು ಉಂಡೆ ಆಗೋಷ್ಟು ಕ್ವಾಂಟಿಟಿನ ತೊಗೊಂಡು 2 ಕೈಯಲ್ಲೂ ಉಂಡೆ ಮಾಡ್ಕೊತಿದ್ದಾರೆ. ನೋಡೋಣ ಎಷ್ಟು ಚೆನ್ನಾಗಿ ಬರುತ್ತೆ ಉಂಡೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಲ್ವಾ ಉಂಡೆ. ಪ್ಲೇಟಲ್ಲಿ ಹಾಕ್ತಿದ್ದಾರೆ. ಆಹಾ, ನಾನಂತೂ ಒಂದು ತಿನ್ಬಿಡ್ತೀನಪ್ಪ, ತಿನ್ಬೇಕನ್ನಿಸ್ತಾ ಇದೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸರಿ ಎಲ್ಲ ಉಂಡೆನೂ ಮಾಡಿದ್ದಾದಮೇಲೆ ನಾನು ನಿಮಗೆ ಯಾವ ಥರ ಬಂತು ಅಂತ ನಾನು ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ರವೆ ಉಂಡೆ. ನಾನಂತೂ ಒಂದು ತಿಂದೆ ಅಪ್ಪ, ಸಖತ್ತಾಗಿದೆ. ನೀವು ಕೂಡ ಕಮೆಂಟಲ್ಲಿ ತಿಳಿಸಿ ಚೆನ್ನಾಗಿದೆಯಾ ಇಲ್ವಾ ಅಂತ. ನನಗಂತೂ ತುಂಬ ಇಷ್ಟ ಆಯ್ತಪ್ಪ. ಹಾಯ್ ಗಾಯ್ಸ್, ನೋಡಿದ್ರಲ್ಲ ರವೆ ಉಂಡೆ ಮಾಡೋದು ಹೇಗೆ ಅಂತ. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನೀವು ಕೂಡ ಹೀಗೆ ಟ್ರೈ ಮಾಡಿ. ಚೆನ್ನಾಗಿ ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಚೆನ್ನಾಗಿ ಬಂದಿಲ್ಲ ಅಂದರೂ ಕಮೆಂಟ್ ಮಾಡಿ ತಿಳಿಸಿ. ಒಟ್ಟು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಗಾಯ್ಸ್.